ಕಳೆದ 1.5 ವರ್ಷಗಳಿಂದ ಪಕ್ಷದ ಶಾಸಕರಾಗಿ, ಕೇಂದ್ರದ ಮಾಜಿ ಸಚಿವರಾಗಿ, ಸಂಸದರಾಗಿ ಕೆಲಸ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಪಕ್ಷದ ನಾಯಕರ ವಿರುದ್ಧವಾಗಿ ಅಶಿಸ್ತಿನಿಂದ ವರ್ತಿಸುವಂಥದ್ದು, ಅವರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇವರು ಮಾಡ್ಕೊಂಡು ಬಂದರು. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿಯವರ ವಿರುದ್ಧವಾಗಿ, ಅದ್ವಾನಿಯವರ ವಿರುದ್ಧವಾಗಿ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರ ವಿರುದ್ಧವಾಗಿ, ಪ್ರಹ್ಲಾದ್ ಜೋಶಿಯವರ ವಿರುದ್ಧವಾಗಿ, ಜಗದೀಶ್ ಶೆಟ್ಟರ್ ವಿರುದ್ಧವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ಕೊಂಡ್ಬಂದರು. 3 ಬಾರಿ ಅವರಿಗೆ ಶಿಸ್ತು ಸಮಿತಿ, ಕೇಂದ್ರ ಶಿಸ್ತು ಸಮಿತಿ ನೋಟಿಸನ್ನು ಸಹ ಕೊಡ್ತು. ಕೆಲವೊಂದು ಕಡೆ ಅವರು ಸುಧಾರಣೆ ಬರ್ತಾರೆ, ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಕಂಡ್ವಿ. ಆದರೆ ತಪ್ಪನ್ನು ತಿದ್ದುಕೊಳ್ಳಿಲ್ಲ. ಇವತ್ತು ಕೇಂದ್ರದ ಶಿಸ್ತು ಸಮಿತಿ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ರವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ. ಇದು ಶಿಸ್ತು ಸಮಿತಿ ಮತ್ತು ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಈಗಾಗಲೇ ಅವರಿಗೆ ಇದು 2ನೇ ಬಾರಿ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಉಚ್ಚಾಟನೆ ಮಾಡಿದಾಗ ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ ಉಚ್ಚಾಟನೆಯನ್ನು ರದ್ದು ಮಾಡಿ ನಮ್ಮ ಪಕ್ಷದ ಅಧಿಕೃತ ಕ್ಯಾಂಡಿಡೇಟ್ ವಿರುದ್ಧವಾಗಿ ಇಂಡಿಪೆಂಡೆಂಟಾಗಿ MLC ನಿಂತ್ಕೊಂಡು MLC ಆಗಿದ್ದರು. ಆದರೂ ಸಹ ಯಡಿಯೂರಪ್ಪನವ್ರನ್ನ ಕರೆದು ಸುಧಾರಣೆ ಆಗ್ತಾರೆ ಅಂತೇಳಿ ಅವ್ರಿಗೆ MLAಗೆ ಟಿಕೆಟನ್ನು ಸಹ ಕೊಟ್ಟಿದ್ರು. ಆದರೂ ಸಹ ಅವರು ಸುಧಾರಣೆ ಬರಲಿಲ್ಲ, ಟೀಕೆ ಮಾಡಿಕೊಂಡು ಬರ್ತಾಯಿದ್ರು. ಇವತ್ತು ಕಳೆದ 1.5 ವರ್ಷದಿಂದ ಪಕ್ಷ ಇವರ ನಡವಳಿಕೆಗಳನ್ನು, ಇವರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ. ಈ ಉಚ್ಚಾಟನೆ ಮಾಡಿರ್ತಕ್ಕಂಥ ಶಿಸ್ತು ಸಮಿತಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡ್ತೀವಿ. ಈ ರೀತಿ ಪಕ್ಷದ ವಿರುದ್ಧವಾಗಿ ಅಶಿಸ್ತಿನಿಂದ ನಡ್ಕೊಳ್ಳುವಂಥವ್ರಿಗೆ ಇದೊಂದು ಎಚ್ಚರಿಕೆಯ ಮಾತು ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಕೇಂದ್ರ ವಿರುದ್ಧ ಬಚ್ಚ ಅನ್ನೋ ಪದಗಳನ್ನೆಲ್ಲ ಬಳಸಿದ್ದಾರೆ. ಇವ್ರ ಮೇಲೆ ಮಾತ್ರ ಯಾಕೆ ಆಗಿದೆ? ಇಲ್ಲ, ರಮೇಶ್ ಜಾರಕಿಹೊಳಿಯವರು ಜೊತೆಗೆ ಯತ್ನಾಳ್ ಅವರಿಗೆ, ರೇಣುಕಾಚಾರ್ಯ ಅವರಿಗೆ ಎಲ್ರಿಗೂ ನೋಟಿಸನ್ನು ಇಶ್ಯೂ ಮಾಡಿದ್ರು. 78 ಗಂಟೆಗಳ ಒಳಗಡೆ ಉತ್ತರ ಕೊಡಬೇಕು ಅನ್ನೋದು ನೋಟಿಸನ್ನು ಕೊಟ್ಟರು. ರಮೇಶ್ ಜಾರಕಿಹೊಳಿಯವರಿಗೂ ಸಹ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ರೀತಿ ಅವರು ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿ ಈ ರೀತಿ ನಾಯಕರ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಇದೆಲ್ಲವೂ ಇಲ್ಲ. ಇತ್ತೀಚೆಗೆ ಮೊನ್ನೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಡವಳಿಕೆಗಳನ್ನೆಲ್ಲವೂ ಸಹ ಪಾರ್ಟಿ ಗಂಭೀರವಾಗಿ ಯೋಚನೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಈಗಾಗಲೇ 5 ಜನಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಇವರು ಸುಧಾರಣೆ ಆಗ್ತಾರಾ ಇಲ್ವಾ ಅನ್ನೋದು ಯೋಚನೆ ಮಾಡಿ ಪ್ರತಿಯೊಬ್ಬರ ಬಗ್ಗೆಯೂ ಪಾರ್ಟಿ ಗಂಭೀರವಾಗಿ ಯೋಚನೆ ಮಾಡಿ ಯಾವುದೇ ರೀತಿ ಪಕ್ಷದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದೇನು. ಇವರು ಲೋಕಸಭೆ ಚುನಾವಣೆಗಿನ ಮುಂಚೆನೂ ಈ ರೀತಿ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಅದರಿಂದ ಏನು ನಮ್ಮ ಪಾರ್ಟಿಗೆ ಯಾವುದೇ ರೀತಿ ಹಿನ್ನಡೆ ಆಗಲಿ ಮುನ್ನಡೆ ಆಗಲಿ ಅನ್ನುವಂಥದ್ದು ಏನಿಲ್ಲ. ಆದರೆ ಇದೊಂದು ಕಳೆದ 1.5 ವರ್ಷದ ಇವರ ನಡವಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಉಚ್ಚಾಟನೆ ಮಾಡಿದೆ. ಈ ಉಚ್ಚಾಟನೆಯಿಂದ ಪಾರ್ಟಿಗೆ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು ಅದು ಯಾವುದೂ ಸಲ ಆಗೋದಿಲ್ಲ. ಏಕೆಂದರೆ ಈ ಹಿಂದೆ ಒಂದು ಸಲ ಉಚ್ಚಾಟನೆ ಪ್ರಹ್ಲಾದ್ ಜೋಶಿ ಅಧ್ಯಕ್ಷರಾಗಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ ಸಹ ಇವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಯಡಿಯೂರಪ್ಪನ ಉಚ್ಚಾಟನೆಯನ್ನು ರದ್ದು ಮಾಡಿ ತೆಗೆದುಕೊಂಡು ಪಾರ್ಟಿಗೆ ತಗೊಂಡಿದ್ರು ಸಹ ಸುಧಾರಣೆ ಕಾಣಿಲ್ಲ. ಇವತ್ತು ಉಚ್ಚಾಟನೆ ಮಾಡಿದರೆ ಈ ಉಚ್ಚಾಟನೆಯಿಂದ ಪಾರ್ಟಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗುವಂಥದ್ದಾಗಲಿ ಅಥವಾ ಎಫೆಕ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ಈಗ ಅವ್ರು ಮಾತ್ರ ಉಚ್ಚಾಟನೆ ಆಗಿದೆ, ಉಳಿದಂಥವ್ರ ಟೀಮ್ ಹಾಗೇ ಇದೆ. ಅವ್ರ ಬೇಡಿಕೆಗಳು ಹಾಗೇ ಇರುತ್ತೆ, ಹೋರಾಟ ಆಗಿರ್ಬೋದು, ಏನಾಗ್ಬೋದು? ತಲೈವರುಗಳು ಒಬ್ಬರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಬಾಕಿರಲ್ಲ ಅದನ್ನು ಅರ್ಥಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವಾಗ ಶಿಸ್ತು ಸಮಿತಿ ತೆಗೆದುಕೊಳ್ತಕ್ಕಂಥ ಒಬ್ಬರ ಮೇಲೆ ತೆಗೆದುಕೊಳ್ಳತಕ್ಕಂಥ ತೀರ್ಮಾನವನ್ನು ಬಾಕಿಯವರು ಅದನ್ನು ಫಾಲೋ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ.